We have reached present perfect tense. What is present perfect tense? When we want to talk about the work that is done, or the action that has ended, or the action that is complete, and we use perfect tense form. Hence, this type of sentence is termed as present perfect. ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಮಾತಾಡಬೇಕಾದ್ರೆ ಕೆಲಸ ಆಗಲೇ ಆಗಿದೆ, ಕೆಲಸ ಮುಗಿದಿದೆ ಅಂದಾಗ ನಾವು ಕೆಲಸ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಹೇಳಬೇಕು. ನೀರು ಕುಡಿದಿದ್ದೀನಿ, ಹೋಮ್ವರ್ಕ್ ಬರ್ದಿದ್ದೀನಿ, ಅಡಿಗೆ ಮಾಡಿದ್ದೀನಿ. ಸೊ ದಿಸ್ ಇಸ್ ಹೌ ವಿ ವಾಂಟ್ ಟು ಸೇ. ಅಡಿಗೆ ಮಾಡಿದ್ದೀನಿ. ಐ ಹ್ಯಾವ್ ಆಲ್ರೆಡಿ ಕುಕ್ಡ್. I have already taken water. I have already completed the homework. If we want to say such a type of sentences like this, we have to use perfect tense form. When we say perfect, it is not indefinite. It is not in the progress. It is already completed. Therefore, we use perfect tense. When the work is done, we use en or ed form of the verb. We have to add en or ed to the V1 along with to have verbs to make perfect tense form. Let's see an example. The action is complete or has ended and hence termed perfect. The exact time is not important. Hence, it is not mentioned in this tense. Example: eat, eaten, write, written, work, worked, open, opened. The words that are written in the below, we have to just add ed. But the two words, eat and write, we have to add en. This is how we make V3 of V1. Use have with I, you, we, they, and use has with he, she, it. Apostrophe ve is the contracted form of have. Apostrophe s is the contracted form of has. She is doing. She is done. ಹ್ಯಾವ್ ಮತ್ತು ಹ್ಯಾಸ್ ಅನ್ನು ನಾವು ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಲಾಂಗ್ ವಿತ್ V3. ಅಪಾಸ್ಟ್ರಫಿ ವಿ ಅಂದ್ರೆ ಅದನ್ನ ಚಿಕ್ಕದಾಗಿ ಹೇಳ್ಬೇಕಾರೆ ಐ ಹ್ಯಾವ್ ಅನ್ನೋದನ್ನ ಆವ್ ಅಂತ ಹೇಳ್ತೀವಿ. ಶಿ ಹ್ಯಾಸ್ ಅನ್ನೋದನ್ನ ಶಿಸ್ ಅಂತೀವಿ. ಹೀಗೆ ಉಪಯೋಗಿಸ್ಬೇಕಾದ್ರೆ ನಾವು ಕಾಂಟ್ರಾಕ್ಟೆಡ್ ಫಾರ್ಮ್ಸ್ ನ ಯೂಸ್ ಮಾಡ್ತೀವಿ. ಟು ಸ್ಪೀಕ್ ಅಬೌಟ್ ಆಕ್ಷನ್ ಫುಲ್ಲಿ ಕಂಪ್ಲೀಟೆಡ್, ಯಾವುದು ಕೆಲಸ ಆಗ್ಲೇ ಆಗಿದೆ ಅದನ್ನು ಹೇಳಬೇಕಾದ್ರೆ ನಾವು ಪರ್ಫೆಕ್ಟ್ ಟೆನ್ಸ್ ನ ಉಪಯೋಗಿಸ್ತೀವಿ. ದ ಟ್ರೈನ್ ಹ್ಯಾಸ್ ಅರೈವ್ಡ್, ಟ್ರೈನ್ ಆಗ್ಲೇ ಬಂದಿದೆ. ಅನ್ ಆಕ್ಷನ್ ಆಫ್ ದ ಪಾಸ್ಟ್ ಕನೆಕ್ಟೆಡ್ ಟು ಪ್ರೆಸೆಂಟ್, ಈ ತರ ಸೆಂಟೆನ್ಸ್ಗಳಲ್ಲಿ ಈ ಪ್ರೆಸೆಂಟ್ ಟೆನ್ಸ್ ನ ಪಾಸ್ಟ್ ಜೊತೆಗೆ ಸ್ವಲ್ಪ ಕನೆಕ್ಟ್ ಆಗಿರುತ್ತೆ. ಅಂದ್ರೆ ಕೆಲಸ ಪಾಸ್ಟ್ ಟೆನ್ಸ್ ಅಲ್ಲಿ ಪ್ರಾರಂಭ ಆಗಿದೆ, ಪ್ರೆಸೆಂಟ್ ಟೆನ್ಸ್ ಅಲ್ಲೂ ಕಂಟಿನ್ಯೂ ಆಗ್ತಾ ಇದೆ. ಆಗ ನಾವು ಈ ತರ ಸೆಂಟೆನ್ಸ್ ನ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್, ಶ್ಯಾಮ್ ಕೇಮ್. Notice the difference between Sham came and Sham has come. Sham came ಅಂದ್ರೆ ಶ್ಯಾಮ್ ಬಂದಿದ್ದ, ಅಂದ್ರೆ ಈಗ ಇಲ್ಲ. ಶ್ಯಾಮ್ ಹ್ಯಾಸ್ ಕಮ್ ಅಂದ್ರೆ ಶ್ಯಾಮ್ ಬಂದು ಇದ್ದಾನೆ. ಬಂದಿದ್ದು ಹೌದು, ಅಂದ್ರೆ ಬಂದಿದ್ದು ಪಾಸ್ಟ್ ಟೆನ್ಸ್ ಅಲ್ಲಿ, ಆದ್ರೆ ಈಗಲೂ ಇದ್ದಾನೆ. ಸೊ ಅವನು ಬಂದಿದ್ದಾನೆ. Time elements combined with present perfect. Just, already, so far, yet. 4 ತರದ ಪದಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಉಪಯೋಗಿಸ್ತೀವಿ. Time elements are not combined with present perfect. Yesterday,
ಲಾಸ್ಟ್ ನೈಟ್, ಲಾಸ್ಟ್ ಮಂತ್, ಲಾಸ್ಟ್ ಇಯರ್, ಇನ್ 1998 ಈ ಥರದ ಯಾವುದೇ ಟೈಮ್ ಎಲಿಮೆಂಟ್ಗಳನ್ನು ನಾವು ಪರ್ಫೆಕ್ಟ್ ಟೆನ್ಸ್ ಜೊತೆಗೆ ಉಪಯೋಗಿಸೋದಿಲ್ಲ. ಟು ಸ್ಪೀಕ್ ಅಬೌಟ್ ಆಕ್ಷನ್ ನಾಟ್ ಫುಲ್ಲಿ ಕಂಪ್ಲೀಟೆಡ್, ಐ ಹ್ಯಾವ್ ನಾಟ್ ಯೆಟ್ ಡಿಸೈಡೆಡ್, ಇನ್ನೂ ತೀರ್ಮಾನ ಮಾಡಿಲ್ಲ. ಈ ಥರದ ಪ್ರಾಕ್ಟೀಸನ್ನು ಮಾಡೋಣ. ದೇ ಹ್ಯಾವ್ ನಾಟ್ ಯೆಟ್ ಡನ್ ಇಟ್, ದೇ ಹ್ಯಾವ್ ನಾಟ್ ಯೆಟ್ ಡ್ರಿವನ್ ಎ ಕಾರ್, ದೇ ಹ್ಯಾವ್ ನಾಟ್ ಯೆಟ್ ಫರ್ಗಾಟನ್ ದ ವರ್ಡ್ಸ್, ದೇ ಹ್ಯಾವ್ ನಾಟ್ ಯೆಟ್ ಸೀನ್ ಯು ಬಿಫೋರ್, ದೇ ಹ್ಯಾವಂಟ್ ಯೆಟ್ ರಿಟನ್ ಎ ಲೆಟರ್, ದೇ ಹ್ಯಾವಂಟ್ ಯೆಟ್ ಟೋನ್ ದ ಕ್ಲೋತ್, ದೇ ಹ್ಯಾವಂಟ್ ಯೆಟ್ ಸ್ವಮ್ ಇನ್ ದ ಓಷನ್, ದೇ ಹ್ಯಾವಂಟ್ ಯೆಟ್ ಟೇಕನ್ ಓತ್. ಈ ಥರದ ಸೆಂಟೆನ್ಸ್ಗಳನ್ನು ಮಾಡಬೇಕಾದ್ರೆ ನಾವು ಪರ್ಫೆಕ್ಟ್ ಟೆನ್ಸ್ ಜೊತೆಗೆ ನಾಟ್ ಹಾಕಬೇಕಾದ್ರೆ ಯೆಟ್ ಅನ್ನುವಂಥ ಒಂದು ಪದನ ಬಳಸ್ಕೋತೀವಿ. She has baked a cake. She had baked a cake. She will have baked a cake. Present tense, past tense, future. Present tense ನಲ್ಲಿ the action that happened at unspecified time before ಅಂದ್ರೆ ಈ ಹಿಂದೆ ಆಗಿದೆ. Past tense ನಲ್ಲಿ the action that happened before another action ಅಂದ್ರೆ ಟೀ ಮಾಡೋಕೆ ಮುಂಚೆ she had baked a cake. ಮುಂದೆ the action which will begin in future time and will finish at another time in future. ಮುಂದೆ ಯಾವಾಗಲೂ ಪ್ರಾರಂಭ ಆಗತ್ತೆ, ಅದಾದ್ಮೇಲೆ ಇನ್ಯಾವಾಗಲೂ ಮುಕ್ತಾಯ ಆಗತ್ತೆ. ಅಂಥದ್ದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. OTP ಬಂದಿದೆ, ಪ್ರಾಕ್ಟೀಸ್ ಮಾಡಬೇಕು. ಇವುಗಳನ್ನು ಜೋರಾಗಿ ಓದ್ತಾ ಹೋದರೆ ನಿಮಗೆ ನಾಲಿಗೆಗೆ ಟ್ರೈನಿಂಗ್ ಕೊಡ್ತೀರಿ. ವೆನ್ ಯು ಗಿವ್ ಟ್ರೈನಿಂಗ್ ಟು ಯುವರ್ ಟಂಗ್, you can pick up spoken English faster. Past tense tells us what happened. He came. Present perfect tells us the present position as well. He has come. He came ಅಂದ್ರೆ ಅವನು ಬಂದಿದ್ದ. ಅದೇನಾಯ್ತು ಹಿಂದೆ ಯಾವಾಗಲೋ ಏನೋ ಆಯಿತು ಅನ್ನೋದನ್ನ ಹೇಳೋದಕ್ಕಷ್ಟೇ ಪಾಸ್ಟ್ ಟೆನ್ಸು. ಆದರೆ ಪ್ರೆಸೆಂಟ್ ಪರ್ಫೆಕ್ಟ್ ಏನಂದ್ರೆ ಈಗ ಅದರ ಪೊಸಿಷನ್ ಹೇಗಿದೆ. ಈ ರೀತಿಯಾದ ಒಂದು ಸೆಂಟೆನ್ಸ್ಗಳನ್ನು ನಾವು ಐ ಹ್ಯಾವ್, ಯು ಹ್ಯಾವ್, ವಿ ಹ್ಯಾವ್, ದೇ ಹ್ಯಾವ್, ಐಯು ವಿದೆ ಜೊತೆಗೆ ಹ್ಯಾವ್ ಬರುತ್ತೆ. ಇಲ್ಲಿ ನಾವು ಐ ಹ್ಯಾವ್ ಟೇಸ್ಟೆಡ್, ಐ ಹ್ಯಾವ್ ವೇಸ್ಟೆಡ್, ಐ ಹ್ಯಾವ್ ಗೆಸ್ಟ್, ಐ ಹ್ಯಾವ್ ಮಿಕ್ಸ್ಡ್, ಈ ಥರ ಯು ಜೊತೆಗೆ, ವಿ ಜೊತೆಗೆ, ದೇ ಜೊತೆಗೆ ನಾವು ವಿ ಹ್ಯಾವ್ ಟು ಗಿವ್ ಟ್ರೈನಿಂಗ್ ಟು ಅವರ್ ಟಂಗ್. ಅದೊಂದೇ ದಾರಿ. ಹಾಗೆ ಮಾಡ್ತಾ ಮಾಡ್ತಾ ತುಂಬ ಫಾಸ್ಟಾಗಿ ಇಂಗ್ಲೀಷ್ ಕಲಿಬಹುದು. WH ಕ್ವಶನ್ಸ್ ಜೊತೆಗೆ ಹೇಗೆ, ವಾಟ್ ಹ್ಯಾವ್ ದೇ ಚೋಸನ್, ವಾಟ್ ಹ್ಯಾವ್ ದೇ ಡನ್, ವೈ ಹ್ಯಾವ್ ದೇ, ಹೌ ಹ್ಯಾಡ್ ದೇ, ಇದನ್ನು ನಾವು ಒಂದೊಂದು ಚೋಸನ್ ಅನ್ನೋ ಒಂದನ್ನೇ ತಗೊಂಡು ವಾಟ್ ಹ್ಯಾವ್ ದೇ ಚೋಸನ್, ವೈ ಹ್ಯಾವ್ ದೇ ಚೋಸನ್, ಹೌ ಹ್ಯಾಡ್ ದೇ ಚೋಸನ್ ಅನ್ನೋದ್ರ ಮುಖಾಂತರ ಚಿಟ್ ಚಾಟ್ ಕೂಡ ಮಾಡ್ಬೋದು. ನಿಮಗೆ ಒಬ್ಬ ಒಳ್ಳೆ ಪಾರ್ಟ್ನರ್ ಸಿಕ್ಕರೆ, ಒಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕರೆ, ಯು ಕ್ಯಾನ್ ಡೆಫಿನೆಟ್ಲಿ ಸ್ಪೀಕ್ ಅ ಫ್ಯೂ ಸೆಂಟೆನ್ಸಸ್ ಬೈ ಯೂಸಿಂಗ್ ದೀಸ್ ಕ್ವಶನ್ಸ್. ದಿನನಿತ್ಯ ನಾವು ಬಳಸೋದು ಪರ್ಫೆಕ್ಟ್ ಟೆನ್ಸ್ನ ಹೇಗೆ ಬಳಸ್ತೀವಿ, ನಿತ್ಯ ಹೇಗೆ ಬಳಸ್ತೀವಿ ಅಂತ ನೋಡೋಣ ಬನ್ನಿ. ಇದು ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಅಂತಲೇ ಮಾಡಿರ್ತಕ್ಕಂಥದ್ದು. ಪ್ರಾಕ್ಟೀಸ್ ಮಾಡಿ. ಐ ಜೊತೆಗೆ, ವಿ ಜೊತೆಗೆ, ದೇ ಜೊತೆಗೆ ಹೇಗೆ ಹ್ಯಾವ್ ಬಳಸ್ತೀವಿ, ಹಿ ಶಿ ಜೊತೆಗೆ ಹೇಗೆ ಹ್ಯಾಸ್ ಬಳಸ್ತೀವಿ, ಇಟ್ ಕೂಡ ಹ್ಯಾಸ್ ಬಳಸ್ತೀವಿ. ಸೊ ಇದನ್ನು ನೀವು ಜೋರಾಗಿ ಓದೋದ್ರ ಮುಖಾಂತರ ಗಟ್ಟಿಯಾಗಿ ಓದಿ, ಸ್ಪೀಡಾಗಿ ಓದಿ, ಫಾಸ್ಟಾಗಿ ಓದಿ, ಮತ್ತು ನಿಮ್ಮ ನಾಲ್ಗೆಗೆ ಟ್ರೈನಿಂಗ್ ಕೊಡಿ. ಹಾಗೆ ಓದ್ತಾ ಓದ್ತಾ ನೀವು ಖಂಡಿತ ಲ್ಯಾಂಗ್ವೇಜ್ನ ಪಿಕಪ್ ಮಾಡ್ತೀರಾ. ಇನ್ನೂ ಒಂದು ಸ್ವಲ್ಪ ಸೆಂಟೆನ್ಸ್ಗಳು ನಿಮಗೆ, ಇದು ಕ್ವಶನ್ಸ್, ಇದು ಒಂದೇ ಥರದ ಸೆಂಟೆನ್ಸ್ಗಳು ಕೊಟ್ಟಾಗ ಒಂದೇ ಥರ ಪ್ರಾಕ್ಟೀಸ್ ಆಗುತ್ತೆ. ಥರಥರವಾರಿಯಾಗಿ ನಿಮಗೆ ಸೆಂಟೆನ್ಸ್ಗಳನ್ನ ಕೊಟ್ಟಾಗ ನಿಮಗೆ ವೆರೈಟಿಯಾಗಿ ನೀವು ಮಾಡ್ಬೋದು. ಹ್ಯಾಸ್ ಜೊತೆಗೆ ಕ್ವಶನ್, ಹ್ಯಾವ್ ಜೊತೆಗೆ ಕ್ವಶನ್. ಸೊ ಈ ಹಿಂದಿನ ಸ್ಲೈಡಲ್ಲಿ ನಿಮಗೆ ಸೆಂಟೆನ್ಸ್ಗಳು, ಸ್ಟೇಟ್ಮೆಂಟ್ಗಳಿತ್ತು. ಈಗ ನಿಮಗೆ ಇಲ್ಲಿ ಕ್ವಶನ್ಸ್ ಇದೆ. ಯು ಕ್ಯಾನ್ ಯೂಸ್, ಡೆಫಿನೆಟ್ಲಿ ಯೂಸ್ ಆ್ಯಂಡ್ ಇಂಪ್ರೂವ್ ಯುವರ್ ಲ್ಯಾಂಗ್ವೇಜ್. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.